ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕಾರ್ಬೋಹೈಡ್ರೇಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಾರ್ಬೋಹೈಡ್ರೇಟ್ಗಳು ಎಂದರೇನು? ಕಾರ್ಬೋಹೈಡ್ರೇಟ್ಸ್ ನಮ್ಮ ದೇಹಕ್ಕೆ ಮುಖ್ಯ ಶಕ್ತಿಯ ಮೂಲ. ನಾವು ಕೆಲಸ ಮಾಡುವಾಗ, ನಡೆಯುವಾಗ, ಯೋಚಿಸುವಾಗ ಬೇಕಾಗುವ ಶಕ್ತಿಯನ್ನು ಕಾರ್ಬೋಹೈಡ್ರೇಟ್ಸ್ ನೀಡುತ್ತದೆ. ಕಾರ್ಬೋಹೈಡ್ರೇಟ್ಸ್ನ ವಿಧಗಳು: ಸಕ್ಕರೆಗಳು, ಸ್ಟಾರ್ಚ್, ಫೈಬರ್. ಸಕ್ಕರೆಗಳು ಇವು ತಕ್ಷಣ ಶಕ್ತಿ ನೀಡುತ್ತವೆ. ಉದಾಹರಣೆ: ಸಕ್ಕರೆ, ಜೇನುತುಪ್ಪ, ಹಣ್ಣುಗಳು ಮುಂತಾದವುಗಳು. ಸ್ಟಾರ್ಚ್ ಇವು ನಿಧಾನವಾಗಿ ಶಕ್ತಿ ಕೊಡುತ್ತವೆ. ಉದಾಹರಣೆ: ಅಕ್ಕಿ, ಗೋಧಿ, ಆಲೂಗಡ್ಡೆ, ಜೋಳ, ರಾಗಿ ಮುಂತಾದವುಗಳು. ಫೈಬರ್ ಇವು ಶಕ್ತಿ ಕೊಡೋದು, ಆದರೆ ಜೀರ್ಣಕ್ರಿಯೆಗೆ ಬಹಳ ಮುಖ್ಯ. ಉದಾಹರಣೆಗೆ ತರಕಾರಿಗಳು, ಹಣ್ಣುಗಳ ತೊಲೆ, ಸಂಪೂರ್ಣ ಧಾನ್ಯಗಳು ಮುಂತಾದವುಗಳು. ಧನ್ಯವಾದಗಳು. ಕಾರ್ಬೋಹೈಡ್ರೇಟ್ಗಳ ವಿಧಗಳು: ಮೊನೊಸ್ಯಾಕರೈಡ್ಗಳು ಒಂದು ಸಕ್ಕರೆ ಘಟಕ ಮಾತ್ರ ಇರುವ ಕಾರ್ಬೋಹೈಡ್ರೇಟ್ಸ್. ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್ ಮುಂತಾದವುಗಳು ತಕ್ಷಣ ಶಕ್ತಿ ಕೊಡುತ್ತವೆ, ಇನ್ನೂ ಸಣ್ಣ ಸಕ್ಕರೆಯಾಗಿ ಒಡೆಯಲಾಗದು. ಒಲಿಗೋಸ್ಯಾಕರೈಡ್ಸ್ 2 ರಿಂದ 10 ಮೊನೊಸ್ಯಾಕರೈಡ್ಗಳ ಘಟಕಗಳ ಕೂಡಿಕೆಯಿಂದ ಉಂಟಾಗಿರಬಹುದು. ಸುಕ್ರೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್ ಮುಂತಾದವುಗಳು ಸ್ವಲ್ಪ ನಿಧಾನವಾಗಿ ಶಕ್ತಿ ಕೊಡುತ್ತವೆ. ಹಾಲು, ಸಕ್ಕರೆ, ಮೊಳಕೆ ಧಾನ್ಯಗಳಲ್ಲಿ ಇರುತ್ತವೆ. ಪಾಲಿಸ್ಯಾಕರೈಡ್ ಅನೇಕ ಮೊನೊಸ್ಯಾಕರೈಡ್ಸ್ 100+ ಯೂನಿಟ್ಸ್ ಸೇರಿ ರಚನೆಯಾದವು. ಪಿಷ್ಟ, ಸ್ಟಾರ್ಚ್, ಗ್ಲೈಕೋಜೆನ್ ನಿಧಾನವಾಗಿ ಶಕ್ತಿ ಕೊಡುತ್ತವೆ, ಜೀರ್ಣಕ್ರಿಯೆಗೆ ಸಹಾಯಕ.